ಕೋಮಲ್ಜಿ ಹೇಳಿ, ನಿಮ್ಮ ಚಿತ್ರದಲ್ಲಿ ಉಪೇಂದ್ರ ಅವರು ಕೂಡ ಒಂದು ಪಾತ್ರ ಮಾಡಿದ್ರು. ಇಷ್ಟು ಜನ ಎಲ್ಲ ಚಿತ್ರದಲ್ಲಿ ಉಪೇಂದ್ರ ಅವರು ಹಾಡು ಹೇಳ್ತಾ ಇದ್ರು, ಅದೇ ಒಂದು ಇದಾಗ್ತಾ ಇತ್ತು. ಇವಾಗ ನಿಮ್ಮ ಚಿತ್ರದಲ್ಲಿ ವಾಯ್ಸ್ ಕೊಟ್ಟಿದ್ದಾರೆ. ಅದು ಒಂದು ಸೈಕಲ್ ಪಾತ್ರಧಾರಿ. ಅದು ನಿಜವಾಗ್ಲೂ ಒಂದು ಪಾಪ ಉಪೇಂದ್ರ ಸರ್ ಅವರು ನಾವು ಕೇಳಿದ ತಕ್ಷಣ ಮಾಡಿಕೊಟ್ರು ಒಂದು ಹೈಲೈಟ್ ಆಗುತ್ತೆ ಪಿಕ್ಚರ್ ಬೇಕಲ್ಲ. ಯಾಕೆಂತಂದರೆ ಎಲ್ಲೂ ಸೈಕಲ್ಲು ನಿರ್ಜೀವಕ್ಕೆ ಧ್ವನಿ ಇರೋದು ಹೇಗಿರುತ್ತೆ. ಸೊ ಅದೇ ಒಂದು ಹೊಸ ಥಾಟ್ ಕೂಡ. ಇವಾಗ ಸೈಕಲ್ ತುಳಿಬೇಕಾದ್ರೆ ಲೋ ರಾಮಣ್ಣ ನಾನೇನು ಕುದುರೆನೇನು ಹಂಗೆ ಹಾಕೋ ಓಡಿಸ್ತೀಯಾ, ಅದು ಹಂಪು ಬಂದಾಗ ಹಿಂಗೆ ಜಂಪ್ ಮಾಡ್ತೀನಿ, ಅದನ್ನು ಮಾತಾಡ್ತಾ ಇರುತ್ತೆ. ಅದು ಆಡಿಯನ್ಸ್ಗೆ ನನ್ನ ಜೊತೆ ನನ್ನ ಸರಿಸಮನಾಗಿ ಅದು ಕೂಡ ಒಂದು ಕಾಮಿಡಿ ಟ್ರ್ಯಾಕ್ ಥರ ಬರ್ತಾ ಇರುತ್ತೆ. ಆ ಥಿಂಕಿಂಗಿಗೆ ತುಂಬ ಒಂದು ಒಂದು ಆ್ಯಕ್ಚುಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಮಜಾ. ಉಪೇಂದ್ರ ಸರ್ ಅಂತೂ ತುಂಬ ಖುಷಿ ಪಟ್ಟರು ಅದನ್ನೆಲ್ಲ ಮಾಡಿ. ಈಗ ಒಂದ್ ವೇಳೆ ಅದೇ ವಾಯ್ಸ್ ನೀವು ನೋಡಿ, ಕ್ಯಾಮಲ್ಗೆ ಬಾಯಿ ಬರಲ್ಲ, ಕೋಮಲ್ ಕೂತಿದ್ದೀರಾ, ಅದೇ ಇವಾಗ ಕ್ಯಾಮಲ್ನೇ ಮಾತಾಡೋಂಗಿದ್ರೆ ಹಿಂಗಿರುತ್ತೆ ಡೈಲಾಗ್ ಹೇಳಿ ನೋಡ. ಅದೇ ಹೇಳುತ್ತೆ, ನನ್ನ ಮಗನೇ ನಾನು ನಿನ್ನ ಮೇಲೆ ಕೂತ್ಕೊಂಡಿದ್ದಿದ್ರೆ ಹಿಂಗೆ ಹೊತ್ಕೊಂಡು ಹೋಗಿರ್ತಾ ಇದ್ದೇನೋ. ಯಾಕಂದ್ರೆ ನೋಡಿ ಅದು ಕೇಳಿಸ್ಕೊತಾ ಇದೆ, ಮೋಸ್ಟ್ಲಿ ಅದಕ್ಕೆ ಅರ್ಥ ಆಗ್ತಾ ಇರಬೇಕು. ಹೂ ಅಂತ ಹೇಳ್ತು ಕೂಡ. ನೋಡಿದ್ರ ಬಾಯಿ ಬಿಟ್ಟು ಏನೋ ಹೇಳ್ತಾ ಇದೆ. ಅದಕ್ಕೆ ಕೊಟ್ಟಿರೋದು ಇಲ್ಲ, ಅದಕ್ಕೆ ಅದೇ ಒಂದು ಏನೋ ಒಂದು ಅದೊಂದು ಸೈಲೆಂಟಾಗಿ ನೋಡ್ತಾ ಇದೆ ನಮ್ಮನ್ನು. ಮೋಸ್ಟ್ಲಿ ಇದು ಅದಕ್ಕೆ ಮೆಸೇಜ್ ಪಾಸ್ ಮಾಡ್ತಾ ಇದೆ. ನನ್ನ ಮಕ್ಕಳು ನಮ್ಮ ಮೇಲೆ ಕೂತ್ಕೊಂಡು ಏನೇನು ಡೈಲಾಗ್ ಆಗ್ತಾವ್ರು ನೋಡು, ಇವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು, ಒಂದ್ಸಲ ಹಂಗೆ ಬ್ಯಾಕ್ ಶೇಕ್ ಮಾಡು, ಮುಂದೆಯಿಂದ ಹಂಗೆ ಪಲ್ಟಿ ಉಳಿಲಿ ಅಂತ ಅಲ್ವಾ ಗುರು? ಹ್ಞೂ ಅಂತ ಇದೆ ನೋಡಿ, ಅದು ತಿರುಗ್ತಾ ಇದೆ. ಮರ್ಯಾದಾ ರಾಮಣ್ಣ ಟೋಟಲ್ ಆಗಿ ಹೇಳಬೇಕು ಅಂದರೆ ಇದು ಯಾವ ಥರ ಒಂದು ಸಿನಿಮಾ ಅಂತ ಹೇಳ್ತೀರಾ? ಯಾಕಂದರೆ ಮಚ್ಚು ಲಾಂಗ್ ಎಲ್ಲ ಒಂದು ಕಾಮಿಡಿ ನೋಡಿದ ಮನದೊಂದು ಎದ್ದು ಕಾಣುತ್ತೆ. ಇದರೊಳಗೆ ಎಲ್ಲ ರಿಯಲ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಒಬ್ಬ ವ್ಯಕ್ತಿ ಸಾಯಿಸಬೇಕು ಅವನ್ನ ಅಂದ್ಬಿಟ್ಟು ವಂಶ ಕಾಯ್ತಾ ಇರುತ್ತೆ. ಅಂಥ ವ್ಯಕ್ತಿ ತಾನೇನೆ ಈ ಕಾಮಧೇನು ಕತೆ ಕೇಳಿದ್ದೀರಾ ನೀವು? ಒಂದು ಕಾಮಧೇನು ಒಳಗೆ ಹುಲಿರಾಯನ ಹತ್ರ ಸಿಗಾಕೊಂಬಿಟ್ಟು ಕಾಮಧೇನು ಹೇಳುತ್ತೆ, ನಮ್ಮ ಮಗುನೆಲ್ಲ ಅಲ್ಲಿ ಬಿಟ್ಟಿದ್ದೀನಿ, ಹಾಲು ಕುಡಿಸ್ಬಿಟ್ಟು ಬರ್ತೀನಿ, ಪುಣ್ಯಕೋಟಿ ಕತೆ. ಸೇಮ್ ಅದೇ ಥರ ನಾನು ಒಂದು ಪುಣ್ಯಕೋಟಿ ಥರ ನಾನು ಅಲ್ಲೋಗಿ ಸಿಗಾಕೊಂಬಿಡ್ತೀನಿ. ಸಿಗಾಕೊಂಡಾಗ ಆ ವ್ಯಾಘ್ರಗಳ ಮಧ್ಯೆ ಇರೋವಂಥ ನನ್ನ ನರಳಾಟ ಇದೆಯಲ್ಲ, ಅದು ಆಡಿಯನ್ಸ್ಗೆ ಒಂಥರ ಭಾಳ ಚೆಲ್ಲಾಟ ತುಂಟಾಟ ಎಲ್ಲ ಸೇರಿಕೊಳ್ಳುತ್ತೆ. ಅಂಥ ಒಂದು ಅಂಥ ಒಂದು ಎಂಟರ್ಟೈನ್ಮೆಂಟ್ ಇದೆಯಲ್ಲ, ನಿಜವಾಗ್ಲೂ ನನ್ನ ವೃತ್ತಿ ಬದುಕಿಗೆ ಒಂದು ಹೊಸ ಆಯಾಮ ಡೈಮೆನ್ಷನ್ ಕೊಡುವಂಥ ಒಂದು ಪಿಕ್ಚರ್ ಮರ್ಯಾದಾ ರಾಮಣ್ಣ. ಬಯಲು ಸೀಮೆ ಬೆರಗಾಗುವ ಹಾಗೆ, ಮಲೆನಾಡೆಲ್ಲ ಮೈ ತೆರೆಯೋ ಹಾಗೆ, ಗಾಳಿಗಂಧ ಅಕ್ಷತೆ ಹಾಕಿದೆ ತಾಳ, ಹಸೆ ಮಣೆ ಏರೋ ಕಾಲ, ನಮ್ಮ ಕನ್ನಡತಿ ಕಣ್ಣಿಗೆ ಹಬ್ಬ ಈ ನಮ್ಮ ಕನ್ನಡತಿ. ಓಕೆ, ಮತ್ತು ಇವಾಗ ಈ ಕಾಮಿಡಿ ಚಿತ್ರ ಅಂತ ಅಂದಾಗ ಶೂಟಿಂಗಲ್ಲಿ ಪ್ರತಿಯೊಂದು ಒಂದು ಫನ್ನಿ ಆಗಿರುತ್ತೆ, ನಗ್ತಾ ಇರುತ್ತೆ, ಒಂದು ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ಈ ಚಿತ್ರದಲ್ಲಿ ನಿಮಗೂ ಎಲ್ಲರ ಒಂದು ಕಡೆ ಈ ಕಾಮಿಡಿ ಒಂದು ಬಿಟ್ಟು ಬೇರೆ ಯಾವುದರ ಒಂದು ಮರೆಯೋಕ್ಕಾಗದಿರೋ ಅಂಥ ಒಂದು ಘಟನೆ ಆಗಿರ್ಬೋದು, ಅಥವಾ ಯಾಕಂದರೆ ಈ ಚಿತ್ರದಲ್ಲಿ ಚೇಸಿಂಗ್ ಎಲ್ಲ ಇರೋದ್ರಿಂದ ಎಲ್ಲರ ಬಿದ್ದು ಇಲ್ಲ ನೋಡಿ, ಅದು ಎಷ್ಟು ನಾನು ಯಾವಾಗಲೂ ದೇವ್ರನ್ನ ನಾವು ಸ್ಮರಿಸೋದು ಏನಕ್ಕೆ ಅಂದರೆ, ಎಂಥ ಕಷ್ಟಗಳಲ್ಲೂ ನಮಗೆ ತೊಂದರೆ ಆಗಿಲ್ಲ. 5 ರಿಂದ 10 ಸಲ ಆಗೋದು ಒಂದು ಸಲ ಪಂಚರು, ಎಲ್ಲ ಫುಲ್ ಸೈಕಲ್ ತೂತಾಗ್ಬಿಡೋದು. ಯಾಕಂದರೆ ಫುಲ್ ಮರುಭೂಮಿ ಥರ ಇದೆ ಕಡಪ ಜಿಲ್ಲೆ, ಅಲ್ಲಿ ಸೈಕಲ್ ತುಳಿಬೇಕು, ಹಿಂದೆ ಟಾಟಾ ಸುಮೋ ಬರ್ತಿರುತ್ತೆ, ಪ್ಲಸ್ ಮಚ್ಚಿಟ್ಕೊಂಡು ಹಿಂಗೆ ಬೀಸ್ತಾ ಇರ್ತಾರೆ. ಒಂದು ಟ್ರ್ಯಾಕ್ಟ್ರ್ ನಿಂತಿರುತ್ತೆ 15 ಅಡಿಯಿಂದ ಹಿಂಗೆ ಮೇಲಿಂದ ಹಿಂಗೆ ಧುಮುಕ್ಬೇಕು. ಆ ಟ್ರ್ಯಾಕ್ಟ್ರ್ ಹೆಂಗಿರುತ್ತೆ ಅಂದರೆ ಗೊತ್ತಲ್ಲ, ಟ್ರ್ಯಾಕ್ಟ್ರಿಗೆ ಟ್ರೈಲರು ಇಲ್ಲೆಲ್ಲ ಕಬ್ಬಣ ಎಲ್ಲ ಇರುತ್ತೆ, ಮಧ್ಯನೇ ಬೀಳಬೇಕು. ನೀವು ಸೈಡ್ ಬಿದ್ದರೆ ತೊಡೆ ನಟಕನ್ ಮುರಿದೋಗ್ಬಿಡುತ್ತೆ. ಕೆಳಗಡೆ ಹಳ್ಳ ಇದೆ, ಅಲ್ಲಿ ಹಿಂಗೆ ಒಂದು ಜಂಪ್ ಮಾಡಿದ್ದೀನಿ ಆ ಶಾರ್ಟು, ಇಡೀ ಥಿಯೇಟ್ರು ಬ್ಲಾಸ್ಟ್ ಆಗಿಬಿಡುತ್ತೆ. ಅಂಥ ಒಂದು ಬ್ಯೂಟಿಫುಲ್ ಜಂಪು. ಓಕೆ, ಒಟ್ಟಿನಲ್ಲಿ ಒಂದು ಒಂಟೆ ಮೇಲೆ ಜರ್ನಿ, ಕ್ಯಾಮಲ್ ಜೊತೆ ಕೋಮಲ್ ಒಂದು ಒಳ್ಳೆ ಜರ್ನಿ, ತುಂಬ ಚೆನ್ನಾಗಿತ್ತು.
ಸೊ ಮರ್ಯಾದೆ ರಾಮಣ್ಣ ಬಗ್ಗೆ ಒಂದು ಸಾಕಷ್ಟು ವಿಷಯಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಸಿನಿಮಾ ಕೂಡ ಇವಾಗಲೇ ಟ್ರೈಲರು ಹಾಡುಗಳು ನೋಡಿರೋರ್ಗೂ ಸಾಕಷ್ಟು ಜನ ಬಹಳ ಕುತೂಹಲನ ಕಾಯ್ತಾ ಇದ್ದಾರೆ, ನಿರೀಕ್ಷೆ ಇಟ್ಕೊಂಡು ಆದಷ್ಟು ಬೇಗ ನೋಡಬೇಕು ಅಂತ. ಓಕೆ. ಸೊ ಒಂದೇನಂದರೆ ಕೋಮಲ್ ಅವ್ರ ಸಿನಿಮಾದಲ್ಲಿ ಏನೂ ಇಲ್ಲದೆ ಇದ್ದರೂ ಕೊನೆಗೆ 2.25 ಗಂಟೆ ಮನುಷ್ಯ ಎಲ್ಲದನ್ನೂ ಮರೆತುಬಿಟ್ಟು ನೀಟಾಗಿ ಎಂಜಾಯ್ ಮಾಡಿಬಿಟ್ಟು ಹೊರಗಡೆ ಬರ್ಬೋದು ಪೀಸ್ಫುಲ್ಲಾಗಿ, ಕಾಮಿಡಿಯಿಂದ ಅನ್ನೋದೊಂದಿರುತ್ತೆ. ಸೊ ಈ ಸಿನಿಮಾ ಕೂಡ ಒಳ್ಳೆ ಸಕ್ಸಸ್ ಆಗಲಿ ನಿಮ್ಮ ಕರಿಯರಲ್ಲಿ. ಸೊ ಸಾಕಷ್ಟು ಹಿಟ್ಗಳನ್ನ ನಿಮಗೆ ತಂದ್ಕೊಡ್ಲಿ ಅಂತ ಆಶೆ. ಥ್ಯಾಂಕ್ ಯು ಸರ್. ನಮಗೊಂದು ಲೈಫ್ ಫಸ್ಟ್ ಟೈಮ್ ಒಂಟೆ ಮೇಲೆ ಕೂರಿಸಿದ್ದೀರಾ. ಕುದುರೆ ಆಯಿತು, ಆನೆ ಎಲ್ಲ ಆಗಿತ್ತು, ಒಂಟೆ ನಾನು ರಾಜಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ, ನೀವು ಇಲ್ಲೇ ಕೂರಿಸ್ಬಿಟ್ಟಿರ ಬೆಂಗಳೂರಲ್ಲೇ. ಥ್ಯಾಂಕ್ ಯು ವೆರಿ ಮಚ್ ಕೋಮಲ್. ಥ್ಯಾಂಕ್ ಯು ಬಾಸ್. ನನಗೆ ಎಲ್ಲದಕ್ಕಿಂತ ಮೇಲಾಗೆ ಈ ರೀತಿಯಾದ ನಾನೇನೋ ಒಂದು ಐಡಿಯಾ ಬಂದಾಗ ನೀವು ಅದಕ್ಕೆ ಸ್ಪಂದಿಸಿ ಇವತ್ತು ನಾವೆಲ್ಲ ಊರಿಂದ ಆಚೆ ಬಂದು ಇಲ್ಲಿ ಒಂಟೆನ ಹುಡ್ಕೊಂಬಂದಿದ್ದು ಪರಿ ನೋಡಿ ನೀವೆಲ್ಲ ಬಂದಿರೋದಕ್ಕೆ ನಮಗೊಂದು ಖುಷಿ. ನನ್ನ ಜೊತೆ ನೀವು ಕ್ಯಾಮರಾಮೇನು ಎಲ್ಲರೂ ಡಿಸೈನ್ ಕಷ್ಟಪಟ್ಟಿದ್ದೀರಾ. ಅದಕ್ಕೆ ಇದು ಎಲ್ಲ ಒಂದು ಹೊಸತನಕ್ಕೆ ನೀವು ಕೂಡ ತುಂಬ ಹೆಲ್ಪು ಸಪೋರ್ಟ್ ಸಿಕ್ಕಿರೋದು ನಿಮಗೆ ಮತ್ತು ನಮ್ಮ ಕರ್ನಾಟಕದ ಎಲ್ಲ ನಮ್ಮ ಅನ್ನದಾತರಿಗೆ. ಇದೇ ಸೆಪ್ಟೆಂಬರ್ 23ಕ್ಕೆ ಮರ್ಯಾದೆ ರಾಮಣ್ಣ ಬಿಡುಗಡೆ ಆಗ್ತಾಯಿದೆ. ನೋಡಿ, ಹರಸಿ, ಆಶೀರ್ವದಿಸಿ. ಓಕೆ, ನೋಡಿದ್ರಲ್ಲ ಕೋಮಲ್ ಅವರ ಮಾತುಗಳು. ಅದು ಕ್ಯಾಮಲ್ ಮೇಲೆ ಕೂತ್ಕೊಂಡು ಒಂಟೆ ಮೇಲೆ ಹೊಸ ವರಸೆ, ಹೊಸ ಎಕ್ಸ್ಪೀರಿಯೆನ್ಸು. ಸಿನಿಮಾ ಕೂಡ ಇಷ್ಟೇ ಮಜವಾಗಿರುತ್ತೆ, ಇಷ್ಟೇ ನಿಮಗೂ ಹೊಸ ಅನುಭವ ಕೊಡುತ್ತೆ. ಕೋಮಲ್ ಅವರ ಸಿನಿಮಾದಲ್ಲಿರೋ ಕಾಮಿಡಿ ಆಗಿರ್ಬೋದು, ಎಲ್ಲ ಕುಟುಂಬ ಸಮೇತರಾಗಿ ನೀವೆಲ್ಲ ಹೋಗಿ ಮರ್ಯಾದೆ ರಾಮಣ್ಣನ ನೋಡಿ ಎಂಜಾಯ್ ಮಾಡಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. नहीं जाएगा जी, साइड में लेके आओ, हमको मालूम है ऐसा जा रहा है ये, स्ट्राइट करो. वो क्या हिंदी भी आता मालूम होता है, स्ट्राइट जाना उंट. ಬೆಸ್ಟ್ ಬಾಡಿ ಆಗೋದೆ ಲಕ್ಕು ಇಲ್ದೆ ದುಃಖಾದೆ ನೀನು ಬೋಲ್ಡು ನಾನಾದೆ ನನ್ ಕರ್ಮ ಕಾಂಡರ ಚಿತ್ತಾನಾಗೋದೆ. ಏ ಸೂಪರ್. ಫಸ್ಟ್ ಹೋಗೋಣ, ಇಲ್ಸು ಕಾಂಡರ ಚಿತ್ತಾನಾಗೋದೆ. ಇಟ್ಕೋಬೋದಾ? ಏನು ಮಾಡಲ್ವಾ?